ಇದೇನಿದು ಯಾವುದೋ ಬೇರೆ ಮನೆ ಮದುವೆಗೆ ಬಂದುಬಿಟ್ಟಿದ್ದೀವಿ. ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೇ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಪುಟ್ಟ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ, ನಾವು ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಸೊ ಮನೆಯಲ್ಲಿದ್ದು ಏನು ಮಾಡೋದು, ಸಂಡೇ ಹೋಗೋಣ ಅಂತ ನಮ್ಮ ಮನೆಯವರು, ಇಲ್ಲ ಇವತ್ತೇ ರಿಸೆಪ್ಷನ್ಗೆ ಹೋಗೋಣ ಅಂತ ನಾನು. ಕೊನೆಗೆ ನನ್ನ ನಟನೆ ಗೆದ್ದಿದ್ದು. ರಿಸೆಪ್ಷನ್ಗೆ ಅಂತ ನಾವು ರೆಡಿಯಾಗಿ ಬಂದ್ವಿ. ಬಂದಮೇಲೆ ಒಂಥರ ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ಯಾಕಪ್ಪ ಅಂತಂದರೆ ನಾವೇನಾದರೂ ದಾರಿ ತಪ್ಪಿ ಬೇರೆಯವ್ರ ಮನೆ ಮದುವೆಗೆ ಬಂದಿದ್ದೀವಾ ಅಂತ ಅನ್ನಿಸ್ತು. ನನಗೆ ಇಷ್ಟೊಂದು ಗ್ರ್ಯಾಂಡಾಗಿ ಮದುವೆ ಇರುತ್ತೆ ನಡೆಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನನಗೆ ಆ ರೀತಿ ಅಂತಿದ್ದು ನಿಜಾನೇ. ಫಸ್ಟ್ ಟೈಮು ನಾನು ಪ್ಯಾಲೇಸ್ ಗ್ರೌಂಡ್ಗೆ ಮದುವೆಗೆ ಅಂತ ಹೋಗ್ತಾ ಇರೋಂಥದ್ದು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಾನು ನೋಡೇ ಇರಲಿಲ್ಲ ಪ್ಯಾಲೇಸ್ ಗ್ರೌಂಡ್ ಹೇಗಿದೆ ಏನು ಅಂತ. ಮತ್ತು ನಮಗೆ ಇನ್ವಿಟೇಷನ್ ಬಂದಿದ್ದು, ಮದುವೆಗೆ ಇನ್ವೈಟ್ ಮಾಡಿದ್ದು ನಮಗೆ ಹುಡುಗಿ ಕಡೆಯಿಂದ ಇನ್ವೈಟ್ ಮಾಡಿದ್ದು. ಹುಡುಗಿ ಬಂದು ಚನ್ನರಾಯಪಟ್ಟಣದವರು, ಹುಡುಗ ಬಂದುಬಿಟ್ಟು ಬೆಂಗಳೂರು. ನನಗೆ ಹುಡುಗಂದು ಪ್ರಾಪರ್ ಊರು ಯಾವುದು ಏನು ಅನ್ನೋದು ನನಗೇನು ಗೊತ್ತಿಲ್ಲ. ಸೊ ಇಲ್ಲಿ ಬಂದಾಗ ನನಗೆ ಶಾಕ್ ಆಯಿತು. ನಿಜವಾಗ್ಲೂ ಫಸ್ಟ್ ಹೇಳಿದ್ನಲ್ಲ, ನಾವು ಮಿಸ್ಸಾಗಿ ಯಾವುದೋ ಬೇರೆ ಮನೆ ಮದುವೆಗೆ ಬಂದಿದ್ದೀವಿ ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಯಾಕೆ ಅಂತಂದರೆ ನಾವು ಬಂದಿದ್ದು ಒಂದು ಮದುವೆ ರಾಜಕಾರಣಿಗಳಿರ್ತಾರಲ್ಲ, ಸೊ ಹೆಸರಾಂತ ರಾಜಕಾರಣಿಯವರ ಮೊಮ್ಮಗನ ಮದುವೆಗೆ ನಾವು ಬಂದುಬಿಟ್ಟಿದ್ವಿ. ಸೊ ಹುಡುಗಿ ನಮ್ಮ ಕಡೆಯವರಾಗಿದ್ದು, ಅಂದರೆ ಹುಡುಗಿ ಕಡೆಯಿಂದ ಇನ್ವೈಟ್ ಮಾಡಿದರು. ಹುಡುಗ ಬಂದು ರಾಜಕೀಯ ವ್ಯಕ್ತಿ ಕಡೆಯಿಂದ ಗುರುತಿಸ್ಕೊಂಡಿರೋ ಅಂಥವ್ರು. ಸೊ ಯಾರಪ್ಪ ಏನು ಅಂತಂದರೆ HY ಅಂತ ಇದ್ದಾರಲ್ವ, ಕಾಂಗ್ರೆಸ್ನವರು ಅಂತ ಅನಿಸುತ್ತೆ. ನನಗಷ್ಟು ಅವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ರಾಜಕೀಯದಲ್ಲಿ ಹೆಸರು ಮಾಡಿದ್ದಾರೆ ಅನ್ನೋದು ಮಾತ್ರ ಗೊತ್ತು. ಅವರ ಮಗನ ಮದುವೆಗೆ ನಾವು ಬಂದಿದ್ದು. ಸೊ ತುಂಬಾ ಗ್ರ್ಯಾಂಡಾಗಿತ್ತು. ಹೇಳಿದ್ವಲ್ಲ, ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಇತ್ತು ಎಲ್ಲ. ನನಗೆ ಒಬ್ಬೊಬ್ಬರು ಹೆಸರೇ ಗೊತ್ತಿರಲಿಲ್ಲ ರಾಜಕೀಯದವ್ರದ್ದು. ಫೇಸ್ ನೋಡಿರೋದು ಅಷ್ಟೇ. ಅವರೆಲ್ಲ ತುಂಬ ಜನ ಬಂದಿದ್ದರು ಈ ಮದುವೆಗೆ. ಅವ್ರದ್ದೆಲ್ಲ ನಾನು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ವೀಡಿಯೋನೂ ಅಷ್ಟೇ ಮಾಡ್ಕೊಳಕ್ಕಾಗಿಲ್ಲ. ಏಕೆಂದರೆ ತುಂಬ ಜನ ಇತ್ತಲ್ವ, ಜನರಿದ್ರಲ್ವ, ಅವ್ರ ಮಧ್ಯೆ ನಾನು ಅದೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ನಾನು ಫ್ರೀಯಾಗಿದ್ದಾಗ ಮಾತ್ರ ನಾನು ವೀಡಿಯೋಸ್ಗಳನ್ನು ಮಾಡ್ಕೊಳ್ತೀನಿ. ಸೊ ಜಾಸ್ತಿ ಜನ ಇತ್ತು, ಯಾರಾದರೂ ನನ್ನ ನೋಡ್ತಿದ್ದಾರೆ, ಒಂಥರ ಮುಜುಗರ ಆಗುತ್ತೆ ವೀಡಿಯೋಸ್ ಎಲ್ಲ ಮಾಡುವಾಗ. ಅದಕ್ಕೋಸ್ಕರ ನಾನು ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಸೊ ಮದುವೆ ಬಗ್ಗೆ ಹೇಳಬೇಕಂತಂದರೆ ಮದುವೆ ತುಂಬಾ ಗ್ರ್ಯಾಂಡಾಗಿತ್ತು. ಸ್ಟಾರ್ಟಿಂಗಲ್ಲಿ ಜನಗಳು ಬಂದವ್ರನ್ನ ವೆಲ್ಕಮ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಡೋಲ್ ಬಾರ್ಸೋದ್ರ ಮೂಲಕ ಜನಗಳನ್ನ ವೆಲ್ಕಮ್ ಮಾಡ್ತಾಯಿದ್ರು. ಇವರೆಲ್ಲ ಅವರು ತುಂಬ ಅವ್ರ ಕೆಲಸಗಳನ್ನ ಅವರು ನೀಟಾಗಿಯೇ ಮಾಡಿದರು. ಮತ್ತು ಇನ್ನು ಕೆಲವರು ಹುಡುಗಿಯರೆಲ್ಲ ಇದ್ದರು ಜ್ಯೂಸ್ ಕೊಡೋದಕ್ಕೆ, ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಡೋದಕ್ಕೆ. ಹುಡುಗಿಯರೆಲ್ಲ ಸ್ಟಾರ್ಟಿಂಗು ವೆಲ್ಕಮ್ಮಲ್ಲೇ ಆ ಥರ ಮಾಡ್ತಾಯಿದ್ರು. ಮತ್ತು ಬಂದಿರೋ ಜನಗಳಿಗೆ ಎಲ್ಲರೂ ಹೋಗಿ ರಿಸೆಪ್ಷನಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ. ಸೊ ಅವ್ರಿಗೆಲ್ಲ ಅವ್ರವ್ರ ಫ್ಯಾಮಿಲಿ ಜೊತೆ ಸಪ್ರೇಟಾಗಿ ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಸಹ ತುಂಬ ಅಂದರೆ ತುಂಬ ಕಡೆ ಅರೇಂಜ್ ಮಾಡಿದರು. ಫ್ಲವರ್ ಡೆಕೋರೇಷನ್ನ ಮಾಡಿದರು. ನನಗಂತೂ ಈ ಮದುವೆಯಲ್ಲಿ ಇಷ್ಟ ಆಗಿದ್ದು ಇದೇನೆ, ಫ್ಲವರ್ ಡೆಕೋರೇಷನ್ನೇ ತುಂಬ ಇಷ್ಟ ಆಗಿತ್ತು. ಏಕೆಂದರೆ ಎಲ್ಲ ಒರಿಜಿನಲ್ ಫ್ಲವರು ಯೂಸ್ ಮಾಡಿದ್ದು, ಯಾವುದೂ ಕೂಡ ಆರ್ಟಿಫಿಷಿಯಲ್ ಫ್ಲವರ್ ಇರಲಿಲ್ಲ. ಇಲ್ಲಿ ವೆಲ್ಕಮ್ ಇದರಲ್ಲಿ ಅಷ್ಟೇ. ರಿಸೆಪ್ಷನ್ ಇದರಲ್ಲಿ ಕೆಲವೊಂದು ಪ್ಲಾಸ್ಟಿಕ್ ಹೂವುಗಳನ್ನು ಸಹ ಬಳಸಿದರು. ಅಲ್ಲಿ ನೋಡ್ತಾ ಇರ್ಬೋದು ಹುಡುಗ ಮತ್ತು ಹುಡುಗಿನ ಯಾವ ರೀತಿ ರಿಸೆಪ್ಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಫುಲ್ಲು ಅವ್ರ ಕಡೆಯವರೆಲ್ಲ ಫುಲ್ಲು ರಿಚ್ ಅಲ್ವಾ, ರಿಚ್ಚಾಗಿರೋ ಮದುವೆ ಅಂದರೆ ರಿಚ್ಚಾಗೇ ಇರುತ್ತಲ್ವ. ಸೊ ನಾವು ಬಂದಾಗ ಈ ಹುಡುಗಿನ ನಾವು ಗೊಂಬೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟು ಹೋಗಿದ್ವಿ. ನಮಗೆ ಗೊತ್ತಾಗಲಿಲ್ಲ ಇದು ಪಾಪ ಲೇಡಿ ನಿಂತಿರೋದು ಅಂತ ನಮಗೆ ಗೊತ್ತಾಗಿಲ್ಲ. ನಾವು ಹೋಗಿದ್ದು 7 o'clockಗೆ ಹೋಗಿದ್ವಿ. ಪಾಪ ಇವ್ರು ನಾವು ರಿಟರ್ನ್ ಆಗೋವರೆಗೂ ಹಾಗೇ ಇದ್ದರು. ನಾವು ರಿಟರ್ನ್ ಆಗೋವರೆಗೂ ಅಂತಲ್ಲ, ಅವರಿಗೆ ಎಷ್ಟು ಟೈಮಿಂಗ್ಸ್ ಅಂತ ಇರುತ್ತಲ್ವ, ಅಲ್ಲಿವರೆಗೂ ಅವರು ಅದೇ ರೀತಿ ಪಾಪ ನಿಂತ್ಕೊಂಡಿದ್ರು. ಯಾರು ಬಂದ್ರೂ ಸಹ ವೆಲ್ಕಮ್ ಮಾಡ್ತಾನೇ ಇದ್ದರು ಅವರು. ನಾವು ಅಷ್ಟೇ ನಮ್ಮ ಮಗಳದ್ದು ಕೆಲವೊಂದು ಫೋಟೋಸ್ನೆಲ್ಲ ಹುಡುಗಿ ಮುಂದೆ ತೊಗೊಂಡ್ವಿ. ನೋಡೋದಕ್ಕೆ ಫಿಲಮ್ ಹೀರೋಯಿನ್ ಶ್ರೀಲೀಲಾ ಥರನೇ ಇದ್ದಿದ್ದವರು. ಸೊ ತುಂಬ ಚೆನ್ನಾಗಿದ್ದರು ಅವರು. ಅವ್ರು ಹಾಕಿರೋಂಥ ಡ್ರೆಸ್ಸು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ವಾದ್ಯಗೋಷ್ಠಿನೂ ಸಹ ಅವರು ಇಡಿಸಿದ್ರು ಸೈಡಲ್ಲಿ. ಅದಾದಮೇಲೆ ಸಂಗೀತ ಕಚೇರಿಯನ್ನು ಸಹ ಇಡಿಸಿದ್ರು. ಅವರು ಟೈಮಿಂಗ್ಸ್ನ ತುಂಬ ಚೆನ್ನಾಗಿ ಕವರೇಜ್ ಮಾಡಿದರು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಒಂದು 7 o'clockಲ್ಲಿ ಡೋಲು ಬಾರಿಸೋವಂಥದ್ದು, ಅವ್ರು ಡ್ಯಾನ್ಸ್ ಮಾಡೋವಂಥದ್ದು ಅದಿತ್ತು. ಅದಾದಮೇಲೆ ವಾದ್ಯಗೋಷ್ಠಿ,
ಮತ್ತು ಸಂಗೀತ ಕಚೇರಿ ಇದೆಲ್ಲ ಟೈಮಿಗೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ಅದಾದಮೇಲೆ ನಾವು ಬಂದಿದ್ದು ಊಟದ ಹಾಲ್ಗೆ. ಸೊ ಊಟದ್ದು ಬಗ್ಗೆ ಹೇಳಬೇಕಂದ್ರೆ ತುಂಬಾ ನೀಟಾಗಿ ಮಾಡಿದರು. ರಾಜಕೀಯ ವ್ಯಕ್ತಿ ಅಂತಂದರೆ ನೀಟಾಗಿ ಮಾಡಿರ್ತಾರಲ್ವ. ಅಂದರೆ ನಮ್ಮ ಸೈಡ್ ನಾವು ಹೋಗಿರೋ ಫಂಕ್ಷನಲ್ಲೆಲ್ಲ ತುಂಬ ಜನಗಳ ಮಧ್ಯೆ ಊಟ ಮಾಡೋಕ್ಕೆ ಹೋಗಿರೋದುಂಟು. ಸೊ ಈ ಮದುವೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಎಷ್ಟು ಜನ ಬರ್ತಾರೋ ಅಷ್ಟು ಜನನೂ ಫ್ರೀಯಾಗೇ ಇತ್ತು ಅಂತಲೇ ಹೇಳ್ಬೋದು. ಊಟದ ಹಾಲೆಲ್ಲ ಅಲ್ಲಿ ಬರ್ತಾನೆ ಇರೋರು ಹೋಗ್ತಾನೆ ಇರೋರು ಜನ. ಸೊ ಹಾಲೆಲ್ಲ ದೊಡ್ಡದಾಗಿದ್ದರಿಂದ ಜನಗಳು ಅಚ್ಚುಕಟ್ಟಾಗಿ ಊಟ ಮಾಡಿ ನಿಧಾನಕ್ಕೆ ಊಟ ಮಾಡಿಕೊಂಡು ಹೋದರು. ನಾವು ಅಂದ್ಕೊಂಡಿದ್ವಿ ಊಟ ಎಲ್ಲ ಊಟದ ಹಾಲಲ್ಲಿ ತುಂಬ ಜನ ಇರ್ತಾರೆ ಅನಿಸುತ್ತೆ, ರಶ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಾನು ಅಂದ್ಕೊಂಡಿದ್ದ ಥರ ಏನಾಗಲಿಲ್ಲ. ಆರಾಮಾಗಿ ಕೂತ್ಕೊಂಡು ಊಟನ ಮಾಡ್ಕೊಂಡು ಬಂದ್ವಿ. ಅವರು ಮಾಡಿಸಿದ್ರು, ತುಂಬ ವೆರೈಟಿನ ಮಾಡಿಸಿದ್ರು. ಒಂದು 18 ಥರದ್ದು ಊಟ, ಅಂದರೆ ವೆರೈಟಿನಲ್ಲಿ ಊಟನ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮಗೆ ತುಂಬಾ ಇಷ್ಟ ಆಗಿದ್ದು ಅಂತ ಅಂದರೆ ಹೊರಗಡೆ ಅರೇಂಜ್ಮೆಂಟ್ ಮಾಡಿದ್ರಲ್ಲ, ಅದು ಏನೇನಪ್ಪ ಅರೇಂಜ್ಮೆಂಟ್ ಮಾಡಿದರು ಅಂದರೆ ಗೋಬಿ ಆಗಿರ್ಬೋದು, ಫ್ರೂಟ್ ಸಲಾಡು, ಪಾನಿಪುರಿ, ಗೋಲ್ಗಪ್ಪ, ಮಸಾಲೆ ಪುರಿ, ಬೀಡ, ಐಸ್ ಕ್ರೀಮಲ್ಲೇ ವೆರೈಟಿ ಟೈಪ್ಸ್ ಆಫ್ ಐಸ್ ಕ್ರೀಮ್ಸು, ಇದೆಲ್ಲ ಅರೇಂಜ್ಮೆಂಟನ್ನು ಮಾಡಿದರು. ಅಲ್ಲಿ ನಾವು ಸಖತ್ತು ಊಟದ ಹಾಲ್ಗಿಂತ ಇಲ್ಲಿ ಸಖತ್ತು ಎಂಜಾಯ್ ಮಾಡಿದ್ದು. ಯಾಕೆಂದರೆ ನನಗೆ ಆಲ್ಮೋಸ್ಟ್ ಹುಡುಗಿರಿಗೆಲ್ಲ ಪಾನಿಪುರಿ ಐಸ್ ಕ್ರೀಮ್ ಅಂದರೆ ಇಷ್ಟ. ನನ್ನ ಮಗಳಿಗಂತೂ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಸೊ ನಾವು ಹೊರಗಡೆನೇ ಜಾಸ್ತಿ ಎಂಜಾಯ್ ಮಾಡಿಕೊಂಡು ನಮಗಿಷ್ಟ ಬಂದಿದೆ ಎಲ್ಲನೂ ತಿನ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಅಂತೂ ಬಂದ್ವಿ. ನಾವಂತಲ್ಲ, ಅಲ್ಲಿ ಹೋಗಿದ್ದವರೆಲ್ಲರೂ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದರು ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಅಲ್ಲಿ ಹೇಳಬೇಕಂದ್ರೆ ರಿಸೆಪ್ಷನ್ ಹಾಲ್ ಬಿಟ್ಬಿಟ್ಟು ಈ ರೀತಿ ಎಕ್ಸ್ಟ್ರಾ ಒಂದು ಹಾಲ್ ಇತ್ತಲ್ಲ, ಊಟದ ಹಾಲ್ ಬಿಟ್ಟು ಎಕ್ಸ್ಟ್ರಾ ಈ ರೀತಿಯೂ ಒಂದು ಹಾಲ್ ಇತ್ತು. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟನ್ನು ಮಾಡಿದರು. ಅಲ್ಲೂ ಸಹ ಫೋಟೋಸನ್ನ ತಗೊಳ್ಳೋದಕ್ಕೂ ಸಹ ಅರೇಂಜ್ಮೆಂಟ್ ಮಾಡಿದರು. ನನಗೆ ಟೋಟಲಿ ಈ ಮದುವೆ ಇಷ್ಟ ಆಯಿತು. ಪ್ಯಾಲೇಸ್ ಗ್ರೌಂಡಲ್ಲಿ ಏನಿಲ್ಲ ಅಂದರೂ ಒಂದು 9 ಗೇಟ್ ಇದ್ದಾವೆ. ಒಂದೊಂದು ಗೇಟೇ ಇಷ್ಟಿಷ್ಟು ದೊಡ್ಡದಾಗಿದೆ ಅಂತ ಅಂದರೆ ಆ ಪ್ಯಾಲೇಸ್ ಗ್ರೌಂಡ್ ಇನ್ನೆಷ್ಟು ದೊಡ್ಡದಾಗಿರ್ಬೋದು ಅಂತ ನಾನು ಊಹೆನ ಮಾಡ್ಕೊಳ್ತಾ ಇದ್ದೆ ಅಲ್ಲೇ ಕೂತ್ಕೊಂಡು. ಯಾಕೆಂದರೆ ನಾವು ಹೋಗಿರೋ ಒಂದು ಫಂಕ್ಷನ್ ಹಾಲೇ ಇಷ್ಟು ದೊಡ್ಡದಾಗಿದೆ ಅಂದರೆ ಅಲ್ಲಿರೋಂಥ 9 ಸೇರಿದರೆ ಇನ್ನೆಷ್ಟು ದೊಡ್ಡದಾಗಿರುತ್ತಲ್ವ. ಸೊ ಯಾವಾಗಲಾದ್ರು ಫ್ರೀಯಾಗಿದ್ದಾಗ ಅದನ್ನೆಲ್ಲ ನೋಡಿಕೊಂಡು ಬರಬೇಕು. ಅದಾದಮೇಲೆ ನಮಗೆ ಬೇಕಾಗಿರೋಂಥ ಐಸ್ ಕ್ರೀಮು ಎಲ್ಲನೂ ತಿಂದ್ಕೊಂಡು ನಾವು ಹೊರಟಿದ್ದು ನಮ್ಮ ಮನೆಗೇ. ಸೊ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತಲ್ವ, ನಾವು ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ 10:30 ಆಗಿತ್ತು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಅಂತೂ ಇಂತೂ ಒಂದೊಳ್ಳೆ ಮದುವೆಗೆ ಹೋಗಿ ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಬಂದ್ವಿ. ಹುಡುಗಿ ಗಿಫ್ಟ್ ಏನು ಕೊಟ್ವಿ ಅಂತ ಮಾತ್ರ ಕೇಳೋದಕ್ಕೆ ಹೋಗ್ಬೇಡಿ. ನಾವು ಹೋಗಿದ್ದು ನಮ್ಮ ಮಾವ ಕಡೆಯಿಂದ ಹೋಗಿರೋ ಅವರು ಗಿಫ್ಟನ್ನು ಕೊಟ್ಟಿರ್ತಾರೆ. ನಾವೇನು ಅದೆಲ್ಲ ಏನು ಕೊಟ್ಟಿರಲಿಲ್ಲ. ನಾವು ಜಸ್ಟ್ ಮದುವೆಗೆ ಯಾರಾದರೂ ಬಂದಿಲ್ಲ ಅಂತ ಅಂದ್ಕೊಳ್ತಾರಲ್ವ ಊರ ಕಡೆಯಿಂದ ಅಂತ ಹೇಳ್ಬಿಟ್ಟು ನಮ್ಮ ಮಾವರು ಬಂದಿದ್ದರು, ಅವ್ರ ಜೊತೆ ನಾವು ಹೋಗಿದ್ವಿ. ಜಾಸ್ತಿ ವೀಡಿಯೋಸ್ ಯಾಕೆ ಮಾಡಲಿಲ್ಲ ಅಂದರೆ ಜೊತೇಲಿ ನಮ್ಮ ಮಾವ ಇದ್ರಲ್ವ, ಅವರು ಮಧ್ಯೆ ಮಾಡೋದಕ್ಕೋಸ್ಕರ ಮುಜುಗರ ಆಗುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ನಾವಂತೂ ಈ ದಿನನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಮಕ್ಕಳು ಅಷ್ಟೇ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಬಂದು. ಯಾಕೆಂದರೆ ಅವಳಿಗೆ ಇಷ್ಟ ಆಗಿದ್ದು ಐಸ್ ಕ್ರೀಮ್ ಸಿಕ್ತಲ್ವ, ಅದಕ್ಕೋಸ್ಕರ ಅವಳು ಫುಲ್ ಅಂದರೆ ಫುಲ್ ಖುಷಿಯಾಗಿದ್ಳು. ಸೊ ನಮಗೆ ಒಂಥರ ಮಕ್ಕಳಿಗೆ ಚೇಂಜಸ್ ಬೇಕು. ಹಾಗಾಗಿ ಯಾವಾಗಲಾದ್ರು ಈ ರೀತಿ ಫಂಕ್ಷನ್ಸ್ ಏನಾದರೂ ಇತ್ತು ಅಂದರೆ ಅಟೆಂಡನ್ನು ಮಾಡಿದರೆ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಸೊ ಮೈಂಡ್ ನಾವು ಕೂಡ ಫ್ರೀ ಇದ್ದಾಗ ನಮ್ಮ ಮೈಂಡನ್ನ ಫ್ರೀ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಇವತ್ತಿನ ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಏನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟನ್ನು ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸನ್ನು ನಿಮ್ಮ ಹತ್ರ ಶೇರ್